ವಿಡಿಯೋ ಮಾಡಿ ಕ್ರಷರ್ ಮಾಲೀಕರಿಗೆ ಧಿಕ್ಕಾರ, ಕ್ರಷರ್ ಮಾಲೀಕರಿಗೆ ಧಿಕ್ಕಾರ, ಕ್ರಷರ್ ಮಾಲೀಕರಿಗೆ ಧಿಕ್ಕಾರ, ಕ್ರಷರ್ ಮಾಲೀಕರಿಗೆ ಧಿಕ್ಕಾರ, 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 ಕ್ರಷರ್ ಮಾಲೀಕರಿಗೆ ಧಿಕ್ಕಾರ, ಧಿಕ್ಕಾರ, ಕ್ರಷರ್ ಮಾಲೀಕರಿಗೆ ಧಿಕ್ಕಾರ. ನಾವು ಶನಿವಾರ ಎಲ್ಲ ನಮ್ಮ ನಟಣ್ಣ ಅಂತೇಳಿ ಸಂಘದ ಅಧ್ಯಕ್ಷರಿಗೆ ನಾವು ಇಲ್ಲಿ ಬಂದು ಮನವಿ ಮಾಡ್ದು. ಅವರು ಸೋಮವಾರ ನಿಮ್ದು ಏನು ಹಳೆ ರೇಟ್ ಐತೆ ಆ ರೇಟ್ ಕೊಡ್ತೀವಿ ಅಣ್ಣೆಲ್ಲ ಕರೆದ್ಬಿಟ್ಟು ಮಾತಾಡಿ ಅವರೆಲ್ಲ ಕರೆಸ್ತೀವಿ, ನೀವು ಬನ್ನಿ ಅಂತ ಹೇಳಿದರು. ಸೋಮವಾರ ಮಧ್ಯಾಹ್ನದವರೆಗೂ ಕಾದ, 2 ಗಂಟೆವರೆಗೂ ಕಾದ, ಆ ಕಡೆಯಿಂದ ಒಂದು ಉತ್ತರನೂ ಬಂದಿಲ್ಲ. ಆದ್ದರಿಂದ ನಾವು ಲೋಕಲಲ್ಲಿ ನಮ್ಮ ಏನು ಲೋಕಲ್ ಗಾಡಿ ಫಸ್ಟು ನಮಗೆ ಮಾನ್ಯತೆ ಕೊಡಿ, ರೈಟ್ ಕಮ್ಮಿ ಮಾಡಿ ಅಂತ ಹೇಳಿದ್ದು. ಇದುವರೆಗೂ ರೈಟೂ ಕಮ್ಮಿ ಮಾಡಿಲ್ಲ. ಹೊರಗಡೆ ಗಾಡಿ ಕೊಡ್ತಾರೆ, ಹೊರಗಡೆ ಗಾಡಿ ಕೊಡಲಿ, ಫಸ್ಟು ಲೋಕಲ್ ಗಾಡಿ ಕೊಟ್ಟು ಆಮೇಲೆ ಹೊರಗಡೆ ಗಾಡಿ ಕೊಡಲಿ. ರೈಟು ಏನಿದ್ದು ಇದಕ್ಕಿದ್ದಂಗೆ 150 ರೂಪಾಯಿ ಒಂದು ಟನ್ನಿಗೆ ಜಾಸ್ತಿ ಮಾಡಿದೆ. ಯಾರು ಮನೆ ಹಾಳು ಮಾಡ್ಕೊಂಡು ಕೊಡಬೇಕು ರೈತರುಗಳು? ಇಲ್ಲ ಒಂದೊಂದು ಗಾಡಿ ಇಟ್ಕೊಂಡಿರ್ತಾರೆ, 2 ಗಾಡಿ ಇಟ್ಕೊಂಡಿರ್ತಾರೆ. ಇವರೇ ತಗೊಂಡೆ 650 ರೂಪಾಯಿ ಇವರೇ ತಗೊಂಡೆ ಸುರಿತಾರೆ. ನಾವಿಲ್ಲಿ 650 ರೂಪಾಯಿ ಕೊಟ್ಟು ಗಾಡಿ ಮಾಲೀಕರಿಗೆ ಏನು ಉಳಿತದೆ? ಗಾಡಿಯವ್ರಿಗೆ ಸಾಲ ಮಾಡಿ ಗಾಡಿಗಳು ತಂದಿರ್ತದೆ, ಅವನ್ನೆಲ್ಲ ಎಲ್ಲಿ ಅವರು ಕಂತುಗಳು ಕಟ್ಟೋಕ್ಕಾಗಲ್ಲ, ಆ ಪರಿಸ್ಥಿತಿ ಆಗಿ ಕುಂತದೆ. ನೀವು ಕ್ರೆಷರ್ನವ್ರು ಮಾತ್ರ ಚೆನ್ನಾಗಿ ದುಡ್ಕೊಂಡು ಮಜಾ ಮಾಡ್ಕೊಂಡು ಕುಂತ್ಕೊಳ್ಳಿ, ಇದ್ದವ್ರು ಯಾರನ್ನ ಹಾಳಾಗೋಗ್ಬಿಡಿ ಅಂತೇಳಿ. ಫಸ್ಟು ಕಸ್ಟಮರ್ಗೆ ಕರೆದ್ಬಿಟ್ಟು ನೀವು ಮಾತಾಡಿ ಡಿಕ್ಲೇರ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಒಂದು ಗಾಡಿ ಆಚೆ ಬಿಡೋಲ್ಲ. ಏನೇ ತೊಂದರೆ ಆದರೂ ಪರವಾಗಿಲ್ಲ. ಎಲ್ಲ ಇಡೀ ರೈತರು ಮತ್ತು ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ರಾಣಿ ಮಾಲೀಕರಿಗೆ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಿರೋ ಲೋಕಲ್ ವ್ಯಕ್ತಿಗಳಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಯಾಕೆ ಅನ್ಯಾಯ ಆಗ್ತಾಯಿದೆ ಅಂತಂದರೆ, ಇವತ್ತು ನಿಮಗೆ ಗೊತ್ತಿರ್ಬೋದು, ಮೊದಲೇನಾಗಿತ್ತು, ರೇಟ್ ಎಲ್ಲ ಮಾಮೂಲಿ ಇತ್ತು, ನಮಗೂ ಎಲ್ಲ ಸ್ಪಂದಿಸ್ತಿದ್ರು. ನಾವು ಅವ್ರಿಗೆ ಯಾವುದೇ ಥರದ್ದು ಸ್ಪಂದಿಸಿದ್ದೀವಿ. ನಾವೇನು ಯಾವುದು ಇಷ್ಟು ವರ್ಷದಿಂದ 15, 18, 20 ವರ್ಷ ಕ್ರಷರ್ ಓಪನ್ ಆದಾಗಿಂದಲೂ ಎಲ್ಲ ಅಂತಂದಿರ್ತಾರೆ ನಾವು ಹೋಗ್ತಾಯಿದ್ದೀವಿ. ಏನು ಇವ್ರ ಕಡೆಯಿಂದ ನಮಗೂ ತೊಂದರೆ ಆಗಿಲ್ಲ, ನಮ್ಮ ಕಡೆಯಿಂದ ಅವ್ರಿಗೂ ತೊಂದರೆ ಆಗಿಲ್ಲ. ಈಗ ಇದ್ಕಿದ್ದಂಗೆ ಇವ್ರು ಏನಾಗಿದೆ ಅಂದರೆ, ಏನೋ ಮಾದಪ್ಪಣದ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ನಡೆದಾಗ ಏನಾಯಿತು, ಅಲ್ಲಿ ಏನು ಮಾಡಿದ್ರು, ಸ್ವಲ್ಪ ಕ್ರಷರೆಲ್ಲ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದಾಗ ಏನಾಯಿತು, ಅಲ್ಲಿ ಎಷ್ಟು 58, 60 ಕ್ರಷರ್ ಎಷ್ಟೇ ಕ್ರಷರ್ ಅವಂತ ನಮಗೆ ಗೊತ್ತಿಲ್ಲ. ಸ್ಟಾಪ್ ಮಾಡಿದ್ರೆ ಇಮಿಡಿಯೇಟ್ ಏನು ಮಾಡಿದ್ರು, ಇಲ್ಲಿ ನಮ್ಮ ಲೋಕಲ್ ಗಾಡಿಯವ್ರಿಗೆ ಇವರು ಕ್ರಷರ್ ಓನರ್ಗಳು ಒಂದು ಚೂರು ಬೆಲೆನೂ ಕೊಡ್ತಿಲ್ಲ, ಒಂದು ಚೂರು ಏನು ಅವ್ರಿಗೆ ಗಮನಕ್ಕೆ ಯಾಕಂತಿಲ್ಲ. ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರನ್ನೂ ಎದುರಿಸ್ಕೊಂಡು ನಾವು ಕೊಡೋದು ಹಿಂಗೆ ಮಾಡೋದು ಹೆಂಗೆ ಅಂತ ಅಲ್ಲಿ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾವ್ರೆ. ನಾವೇನು ಅವ್ರಿಗೇನು ಇಲ್ಲಿ ಬಂದು ಗಲಾಟೆ ಮಾಡಿ ಯುದ್ಧ ಮಾಡೋಕ್ಕೇನು ಬಂದಿಲ್ಲ. ಅವ್ರು ಬಂದ್ಬಿಟ್ಟು ನಿಂತ್ಕೊಂಡು ಮೊನ್ನೆ ನಟರಾಜ್ ಅವರು ಮೊನ್ನೆ ಮಾತಾಡಿದಾಗ ಏನಾದ್ರು, 2 ದಿವಸ ಟೈಮ್ ಕೊಡಿ, ನಾವು ಸೋಮವಾರ ಬಂದ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸ್ತೀವಿ, ನೀವೇನು ತಪ್ಪು ತಿಳ್ಕೊಂಬೇಡಿ, ಹಳೆ ರೇಟ್ ಏನದು ಅದೇ ಮಾಡ್ತೀವಣ್ಣ, ಬೇಜಾರು ಮಾಡ್ಕೊಂಬೇಡಿ, ನಾವೇ ನಿಮಗೆ ಪರಿಚಯ ಇಲ್ವೋ ಹೋಗಿ ಅಂತ ಹೇಳ್ಬಿಟ್ಟು ಕುಮಾರಣ್ಣಂಗೂ ಮಾತಾಡಿದ್ರು, ಜಗಣ್ಣಂಗೂ ಮಾತಾಡಿದ್ರು. ನಾವೇನು ಮಾಡೋದು, 2 ಸಲ ಗೊತ್ತಿರೋಲ್ವ ನಮ್ಮ ಎಲ್ಲ ನಟಣ್ಣ ಇರ್ಬೋದು, ಬೆಟ್ಟಣ್ಣ ಇರ್ಬೋದು, ಈ ಸೈಟ್ ಎಲ್ಲ ಗೊತ್ತಿರೋದ್ರಿಂದ ನಾವೇನು ಮಾಡಿದ್ವಿ, ಆಯಿತು ಅಂತ ಹೋದ್ವಿ. ಇವತ್ತು ಹೋದೆ ಬೆಳಗ್ಗೆಯಿಂದ 10:30ಇಂದವರೆಗೂ ಇಂಥವ್ರಿಗೆ 5:30, 6 ಗಂಟೆ ಆಗದೆ. ಅವ್ರ ರೆಸ್ಪಾನ್ಸ್ ಇಲ್ಲ. ಅವ್ರ ಮೈಂಡ್ ಸೆಟ್ ಏನು ಬಿಡೋದು, ಏನು ಮಾಡ್ಕೊಂತಾರೆ ಮಾಡ್ಕೊಳ್ಳಿ. ಏನು ಆಲೆ ಒಂದು 15 ದಿನದಿಂದ ನಮ್ಮ ಲಾರಿ ಮಡಗಿರುವಂಥ ಎಲ್ಲ ಓನರ್ಗಳು ಬಂದು ನಮ್ಮ ಸಂಘಟನೆ ಮುಖಾಂತರ ಮತ್ತು ಹೋಬಳಿ ಅಧ್ಯಕ್ಷ ಮುಖಾಂತರ ಮತ್ತು ಲೀಡರ್ಗಳ ಮುಖಾಂತರ ಬಂದು ನಮ್ಮ ಹತ್ರ ಗಮನಕ್ಕೆ ತಂದರು. ಹಿಂಗೇನಿಲ್ಲ ಅಣ್ಣ, ಮಾದಪ್ಪಟ್ಟಣ ಇದಾದಾಗಿಂದ ಇಲ್ಲಿ ನಮಗೆಲ್ಲ ಟನ್ಗೆ 150 ರೂಪಾಯಿ ರೈಸ್ ಮಾಡಿದ್ದಾರೆ. ಮತ್ತು ನಮಗೆ ಬಂದರೆ ಮೊದಲು ಗಾಡಿ ನಮ್ಮ ವಾಗಿಸ್ತಾ ಇಲ್ಲ, ಎಲ್ಲ ಮಾದಪ್ಪಟ್ಟಣದ ವಾಗಿಸ್ತಾ ಇದ್ದಾರೆ. ಮತ್ತು ಟ್ಯಾಕ್ಟ್ರು ಲೋಕಲ್ಲು ರೈತರುಗಳು ಬಂದರು ಸಹ ಟ್ಯಾಕ್ಟ್ರುಗಳು ಸಹ ಹಾಕ್ಸ್ತಲೇ ಭಾಳ ದೌರ್ಜನ್ಯ ಮಾಡ್ತಾರೆ ಅಂದಾಗ ನಾವು ಮೊನ್ನೆ ಶನಿವಾರ ಬಂದು 12 ಗಂಟೆ 1 ಗಂಟೆ ಬಂದು ಇಲ್ಲಿ ಬಂದು ಜಲ್ಲಿ ಕ್ರೇಜರ್ ಹತ್ರ ಎಲ್ಲ ಮಾತಾಡಿದಾಗ ಯಾರು ಅಸೋಸಿಯೇಷನ್ ಅಧ್ಯಕ್ಷ ನಟರಾಜ್ ಅಂತ ಇದ್ದರು, ಅವ್ರಿಗೆ ಗಮನಕ್ಕೆ ತಂದಾಗ ಅವ್ರು ಇದ್ದವ್ರು, ಇಲ್ಲ ಅಣ್ಣ ನಾವು ಸೋಮವಾರ ಬರ್ತೀವಿ, 10:30 ಕುಂತ್ಕೊಂಡು ನಮ್ಮಲ್ಲೇನು ಗಲಾಟೆ ಏನು ಬೇಡ, ನಾವು ಕುಂತ್ಕೊಂಡೆಲ್ಲ ಮಾತಾಡ್ತೀವಿ, ಮೋಹನ್ ಕುಮಾರ್ ಗೋಡಂತಾಗ ಬರ್ತೀವಿ ಅಂತ ಹೇಳಿದ್ರು. ಬಟ್ ಬೆಳಗ್ಗೆ 10:30ಇಂದ ಕಾಯ್ತಾ ಇದ್ದೀವಿ. ಇವತ್ತು ಅಲ್ಲಿ 5:30 ಆಗಿದೆ, 6 ಗಂಟೆ ಆಗಿದೆ, ಒಬ್ಬರು ಸಹ ಸ್ಪಂದಿಸ್ತಾ ಇಲ್ಲ. ಅವ್ರೇನೋ ನಮ್ಮ ಲಾರಿ ಓನರ್ಗಳು ಏನೋ ಫೋನ್ ಮಾಡೋರು, ಏನು ನಿಮ್ಗೇನೋ ಅರ್ಜೆಂಟ್ ಅಂತ ಏನೋ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಂತ ನಟರಾಜ್ ಅವರು. ಬಂದಿರೋದು ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂದು ಅವ್ರು ಹೊಟ್ಟೆ ಜೀವನ ಮಾಡ್ಕೋಬೇಕು ಅಂತ ಬಂದಿರೋದು. ಲೋಕಲ್ ಅವ್ರಿಗೆ ನೀವು ದೌರ್ಜನ್ಯ ಮಾಡಿಬಿಟ್ಟು ಯಾರೋ ಹೊರಗಡೆಯವ್ರಿಗೆ ನೀವು ಗಾಡಿಗಳ್ನ ಲೋಡ್ ಮಾಡಿಸ್ರೆ ಅದು ನಮ್ಮ ಲೋಕಲ್ ಅವ್ರಿಗೆ ಬಂದರೆ ಬಾಡಿ ಲೆವೆಲ್ಲು, ಹೊರಗಡೆಯವ್ರು ಬಂದರೆ ಬಾಡಿ ಹೈಟ್ ಲೆವೆಲ್ಗೆ ಹಾಕ್ಬಿಟ್ಟು 2 ಅಡಿ 3 ಅಡಿ ಹೈಟ್ ಹಾಕ್ಬಿಟ್ಟು ಕಳಿಸ್ತಾ ಇದ್ರಂತೆ. ಮತ್ತು ಒಬ್ಬ ಟಾರ್ಪಲ್ ಹಾಕ್ತಲ್ಲ, ಏನಿಲ್ಲ ಇಷ್ಟೊಂದು ದೌರ್ಜನ್ಯ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ. ಯಾರೋ ವಿನಾಯಕ ಕ್ರೇಜರ್ ಅಂತ ಒಬ್ರು ಇದ್ದಾರಂತೆ, ಅವ್ರು ನೋಡೋರು ನಾವು ಲೋಕಲ್ ಅವ್ರಿಗೆ ಯಾರಿಗೂ ಗಾಡಿಗೆ ಲೋಡೇ ಕೊಡಲ್ಲ ಅಂತ ಹೇಳ್ತಾರಂತೆ. ಅವರೇ ಹೋಗ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರೆಲ್ಲ ಬಿಡ್ತಾರಂತೆ. ನಾವು ಮತ್ತು ರೈತರುಗಳೆಲ್ಲ ಜಮೀನು ಕಳ್ಕೊಂಡು ಜಮೀನು ಹೋಗಿರೋ ದುಡ್ಡಲ್ಲಿ ಟ್ಯಾಕ್ಟ್ರು, JCB, ಲಾರಿಗಳು ಮಡಿಕೊಂಡಿದ್ದಾರೆ. ಏನು ಇಷ್ಟೊಂದು ದೌರ್ಜನ್ಯ ಮಾಡ್ತಾರೆ ಅಂದರೆ ಇವರು. ನಾವು ಬಂದು ಮೊನ್ನೆ 3 ದಿನ ಮುಂದೆ ಹೋಗಿ ಮನವಿ ಕೊಟ್ಟಿದ್ದೀವಿ, ಬಂದು ಸ್ಪಂದಿಸ್ತೀನಿ ಅಂತ ಅಂದ್ರೆ ಇಷ್ಟು ದಿನ ಸ್ಪಂದಿಸಿಲ್ಲ ಅಂದಮೇಲೆ
ಇವ್ರಿಗೆ ಎಷ್ಟು ಇರಬೇಕು, ಇವ್ರಿಗೆ ಯಾರು ಬೆಂಬಲ ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇಲ್ಲಿ 150 ರೂಪಾಯಿ ರೇಟ್ ಮಾಡ್ಕೊಂಡು ಡ್ರೈವರಿಗೆ 100 ರೂಪಾಯಿ ಕೊಡ್ತಾರೆ. ಕ್ರೆಡಿಟಲ್ಲಿ ತುಂಬಿಸ್ತಾರೆ ಅಂತಾರೆ, ಯಾರ್ದೋ ಕ್ರೆಡಿಟಲ್ಲಿ ತುಂಬಿರೋ 100 ರೂಪಾಯಿನೂ ಕೊಡಲ್ಲ. ಆಯ್ತಾ, ಈಗ ವಿನಾಯಕದಲ್ಲಿ ಏನೋ ಒಂದು 100 ರೂಪಾಯಿ ಕೊಡ್ತಿದ್ರು, ಈಗ ಮೊನ್ನೆ ಸಹ ಗಾಡಿನೇ ಆಚೆ ಕಳ್ಸವ್ರೆ. ಏನಕ್ಕೆ ಕಳ್ಸವ್ರೆ? ಯಾರೋ ಜ್ಯೋತಿ ಸ್ಟೋನ್ ಕ್ರಷರ್ ಓನರ್ ಅದನ್ನು ಏನೋ 1 ಕೋಟಿನ 2 ಕೋಟಿನ ಕೊಟ್ಟವನಂತೆ. ನಮ್ಮನ್ನ ಆಚೆಗೆ ಕಳ್ಸವ್ರೆ. ಆಚೆಗೆ ಕಳಿಸ್ಬಿಟ್ಟು ನಾವು ರಾತ್ರಿ ಹೊತ್ನಾಗ ಧೂಳಲ್ಲಿ ಮಲ್ಕೋಬೇಕಾ ಡ್ರೈವರ್ ಆದರು? ಅವರು ಡ್ರೈವರ್ ಅಂದ್ಬಿಟ್ಟು ಒಂದು ಗಾಡಿಗೆ ಲೋಡ್ ಕೊಟ್ಟಿಲ್ಲ. ಫುಲ್ಲು ಜ್ಯೋತಿ ಸ್ಟೋನ್ ಕ್ರಷರ್ ಆರೋದ್ರು ಅವ್ರೇನೋ ಒಂದು 4 ಕೋಟಿನ 5 ಕೋಟಿನ ಕೊಟ್ಟವ್ರಂತೆ. ಅವ್ರದೇ ಕ್ರಷರ್ ಅಂತ ಬೋರ್ಡ್ ಹಾಕಲಿ ಆಚೆಗಡೆ, ಅದರ್ಸ್ಗೆ ನಾಟ್ ಅಲೌಡ್ ಅಂತ ಒಂದು ಬೋರ್ಡ್ ಹಾಕಿದರೆ ನಾವು ಹೋಗೋದೇ ಇಲ್ಲ ಒಳಗಡೆ. ಇಷ್ಟು ದಿನ ಸೇಲಿಂಗ್ ಕೊಟ್ಬಿಟ್ಟು ಇವತ್ತು ಇಷ್ಟು ದಿನ ಸೇಲಿಂಗ್ ಕೊಟ್ಬಿಟ್ಟು ಇವಾಗ ನನ್ನ ಜ್ಯೋತಿ ಕ್ರಷರ್ ಅವ್ರು ನಮ್ಗೇನೋ ದುಡ್ಡು ಕೊಟ್ಟವ್ರೆ, ಕೊಡಂಗಿಲ್ಲ. ಅವ್ರದ್ದು ಆದಮೇಲೆ ನಿಮ್ದು ಲೋಡು ಒಳಗಡೆ ಸೀರಿಯಲ್ ಇದ್ದಿದ್ದಾಗ ಮತ್ತೆ ಅದೇ ಗಾಡಿ ಬಂತು, ಅದೇ ಗಾಡಿಗೆ ಲೋಡ್ ಕೊಟ್ಟವ್ನು.